ಹಾಯ್ ಎಲ್ರಿಗೂ ನಮಸ್ಕಾರ. ಮೈ ನೇಮ್ ಅಭಿ. ಕಾಡಿನ ಮಧ್ಯೆ ಗೊತ್ತಾ ಈ ಪ್ಲೇಸ್ ಅಂತ ಏನ್ ಫೀಲ್ ಗೊತ್ತಾ ಇಲ್ಲಿ ನಿಂತ್ಕೊಂಡ್ರೆ. ಅಲ್ಲಿಂದ ಬಂದಿದ್ದಕ್ಕೂ ಒಂದು ಫುಲ್ ಸಾರ್ಥಕ ಆಯ್ತು. ಗೋವಲ್ಲಿ ನೀವು ಎಂಜಾಯ್ ಮಾಡಬೇಕು ಮಸ್ತಾಗೆ. ಬೆಳಗ್ಗೆನೆ ನಮ್ಮ ಮೀಲ್ ಏನು ಗೊತ್ತಾ, ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಫ್ಲೈಟ್ ಬಿಡುತ್ತದೆ. ಸೊ ಹಾಯ್ ಹಲೋ ಗೈಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ಗೋವಾ ಡೇ 2 ಗೋವಾಲಿ ಫ್ರೆಂಡ್ ರೂಮಲ್ಲಿ ಅಲ್ಲೇ ಮಲ್ಬಿಟ್ಟಿದ್ವಿ. ಇಲ್ಲಿಂದ ಬಂದು ಇಲ್ಲಿ ವೆಗಟೋರ್ಗೆ ಬಂದ್ವಿ. ಬೆಳಗ್ಗೆನೆ ನಮ್ಮ ಮೀಲ್ ಏನು ಗೊತ್ತಾ, ಟಡಾನ್ ವಡಾಪಾವ್. ಸೊ ಇವಾಗ ಫಸ್ಟು ನಾವು ಬಟರ್ಫ್ಲೈ ಬೀಚ್ಗೆ ಹೋಗ್ತಾ ಇದೀವಿ. ಶೂ ಹಾಕೊಳಕ್ಕಾಗೋದಿಲ್ಲ, ಸೊ ಅದಕ್ಕೋಸ್ಕರ ಸ್ಲಿಪ್ಪರ್ ಪರ್ಚೇಸ್ ಮಾಡೋಣ ಅಂದ್ಬಿಟ್ಟು ಬಂದಿದ್ದೀವಿ. 10 ಸೈಜು, ಇದು ಚಿಕ್ಕದು ಸೈಜೇ ಇಲ್ಲ ನಮ್ಮದಲ್ಲಿ. ಗೈಸ್ ಫೈನರಿ ಶೂ ಹಾಕೊಳಕ್ಕಾಗದೆ ಈ ಸ್ಲಿಪ್ಪರ್ನ ತಗೊಂಡೆ. ಗೈಸ್ ನೋಡಿ, ಬೆಳಗ್ಗೆ ಟಿಫನ್ಗೆ ಪರೋಟ ಆರ್ಡ್ರ್ ಮಾಡಿದ್ದೀವಿ. ಇದು ಇಷ್ಟೇ ಗೈಸ್, ಏನೂ ಇಲ್ಲ. ನಿನ್ನೆಯಿಂದನೂ ಪರೋಟ ಮ್ಯಾಗಿ ರೈಸ್ ಐಟಮು ಏನು ತಿನ್ನೋಕ್ಕಾಯ್ತಲ್ಲ, ಅಡ್ಜಸ್ಟ್ ಆಗ್ತಾಯಿಲ್ಲ. ಮೌಂಟೇನ್ ಡ್ಯೂ ಅಷ್ಟೇ, ಏನೋ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಮುಗ್ತಾ ಇರ್ಬೇಕು ಅಷ್ಟೇ. ನಾವು ಹೋಗ್ತಾ ಇರೋ ಜಾಗ ಟಾಪ್ ವ್ಯೂ ಹೀಗಿರುತ್ತೆ, ಬಟ್ ನಾವು ಟಾಪ್ ವ್ಯೂ ಮಾಡೋಕ್ಕಾಗಲ್ಲ. ನಾವು ಅದನ್ನು ಡ್ರೋನ್ಸ್ ತಗೊಬೋದಿಲ್ಲ, ಆಯಿತಾ. ಸಿಂಪಲ್ಲಾಗಿ ನಾವು ಸ್ಟ್ರೈಟ್ ವ್ಯೂ ತೋರಿಸ್ತೀವಿ. ವಗಟೂರಿಂದ ಸುಮಾರು 80 ಕಿಲೋಮೀಟರ್ಸು. ಈಗ ಆಲ್ರೆಡಿ ನಾವು ಮ್ಯಾಪ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ 70 ಕಿಲೋಮೀಟರ್ಸ್ ಇದೆ ಇನ್ನು. ಅಂದರೆ ನಾವು 4 ಗಂಟೆಗೆ ರೀಚ್ ಆಗ್ತೀವಿ. ಇವಾಗ 2:21. ಗೌರಿ ಬ್ರಿಡ್ಜ್. ಇಲ್ಲೇ ಮೂಸಂಬಿ ಕುಡಿಯೋಣ ಅಂತ ಬಂದು ಇನ್ನೂ ಇಷ್ಟು ಕಿಲೋಮೀಟರ್ ಇದೆ ಗೈಸ್. ಅಪ್ಪ ದೇವ್ರೆ, ಇನ್ನೂ 35 ಕಿಲೋಮೀಟರ್ ಹೋಗ್ಬೇಕು. ಕಲಕಟ್ಟ ಸೋಡಾ ಕುಡಿಯೋಣ. ಕಲಕಟ್ಟ ಮತ್ಲಬ್ ಕ್ಯಾ? ಜಾಮೂನಾ? ಜಾಮೂನ್ ಫ್ಲೇವರ್ ಅಂತ. ಹಾಂ 50 60 60 ರೂಪಾಯಿ ಅಂತ ಹೇಳಿ ಒಂದು ಪೈನಾಪಲ್. ಸೊ 50 ಕರೋ ಭಯ್ಯ, 50 रुपीस एक. नहीं भैया, अभी देखो 3 ग्लास तुम्हारे सामने लिया वो लोग. दे भैया, बहुत दूर से आ गया मैं. 4 साल से एक ही रेट है. एक ही रेट है? हाँ, माल महंगा होने दो, कम होने दो कुछ. बैंगलोर में 50 भैया. हमारे यहाँ 30 है. अभी क्या बोलो? कहाँ पे? हमारे यूपी में 30 रुपीस. हाँ, अभी इधर माल महंगा है, क्या करने का. इधर 60 रुपीस. ಗೈಸ್ ಇಲ್ಲೆಲ್ಲ ರೋಡ್ ನೋಡಿ ಗೈಸ್ ಹೆಂಗಿದೆ, ಫುಲ್ಲು ಗ್ರೀನರಿ ನೋಡ್ರಿ. ಇಲ್ಲಿ ಫುಲ್ಲು ಗ್ರೀನರಿ ಮಧ್ಯೆ ನಾವು ಏನು ಆಲ್ಮೋಸ್ಟ್ ಒಂದು 4-5 ಕಿಲೋಮೀಟರ್ ಅಷ್ಟೇ ಇರೋದು. ಸೊ ಒಳಗೆ ನೋಡ್ತಿದ್ರೆ ಹೇಗಿದೆ ಅಂದರೆ ಫುಲ್ಲು ಕಾಡು ಗೈಸ್. ಇಲ್ಲಿ ನೋಡ್ರಿ ಒಳಗೆ ಹೆಂಗೆ ಹೋಗ್ಬೇಕು ಗೈಸ್. ಬಟರ್ಫ್ಲೈ ಬೀಚ್ಗೂ ಬರ್ತಾ ಇದೀವಿ ಕಾಡೊಳಗೆ. ಒಬ್ಬರು ಇಲ್ಲ, ಕರೆಕ್ಟ್ ರೂಟಲ್ಲಿ ಬರ್ತಾ ಇದೀವೋ ಏನೋ ಅದು ಗೊತ್ತಿಲ್ಲ. ಸುಮ್ಮನೆ ಹೋಗ್ತಾ ಇದೀವಿ. ನೋಡ್ರಿ ಇಲ್ಲಿ ಹೆಂಗಿದೆ. ಬಾ ಗಾಬ್ರಿಲಿ ನಮ್ಮ ಇವರು ಗಾಡಿನೇ ಕೊಟ್ಬಿಟ್ರು ನನಗೆ. ಇದೆಲ್ಲ ಸ್ವಲ್ಪ ರೋಡು, ಸೊ ಹಾಗಾಗಿ ಇವ್ರು ಓಡ್ಸಕ್ಕೆ ಬರಲ್ಲ ಅಷ್ಟು ನೀಟಾಗಿ. ಬಟರ್ಫ್ಲೈ ಬೀಚ್ ಸ್ಟ್ರೈಟಾ ಆ್ಯಂಡ್ ಗಾಬರಿ ಆಗ್ಬಿಟ್ಟಿದ್ವಿ ಇಷ್ಟೊತ್ತವರೆಗೂ. ಮಾಪಿಲ್ ನೋಡ್ದ ಗಾಡಿ ಇದಂತ. ಎಂಟ್ರಿ साइड बताएगा तो अच्छा है ना. इधर से आप जाओगे ना, राइट डाउन. अभी कितना 2.5. ಮಳೆ ಬಂದು ಹಿಂಗಾಗ್ಬಿಟ್ಟಿದೆ. ಇದಕ್ಕೇನಾದ್ರು ವ್ಯವಸ್ಥೆ ಮಾಡ್ಬೇಕು ತಾನೆ. ಏನೂ ಮಾಡಲ್ಲ, ಏನು ಮಾಡ್ತೀರಾ ಹೇಳ್ರಿ. ಸ್ವಲ್ಪ ಟ್ರಾವೆಲರ್ಸ್ ನೋಡಿದ್ದಕ್ಕೆ ಒಂಚೂರು ಮನ್ಸು ಹಗುರ ಆಯಿತು, ತಲೆಗೆಟ್ಟೋಗ್ಬಿಟ್ಟಿತ್ತು. ನೋಡ್ರಿ ಇಲ್ಲೆಲ್ಲ ಎಷ್ಟು ಜನ ನೋಡ್ರಿ. ಇಲ್ಲಿ ಕಂದು ಅವ್ರಿಗೆ ಕೊಟ್ಬಿಟ್ಟೆ ಗಾಡಿ. ಬಟರ್ಫ್ಲೈ ಬೀಚ್ಗೆ ಈ ಪಟ್ಟಿ ಕಷ್ಟಪಟ್ಟು ಬರ್ತಾಯಿದ್ದೀವಿ ನಾವು. ಜನ ಏನೋ ಹೋಗ್ತಾವ್ರೆ, ನೋಡುವ, ಡಿಸಪಾಯಿಂಟ್ ಆಗಬಾರ್ದು ಅಷ್ಟೇ. ಇರ್ರಿ ಥರ ನೈಸ್, ಗುಡ್ ಒನ್, ನೈಸ್ ಎಕ್ಸ್ಪೀರಿಯನ್ಸ್, ಚೆನ್ನಾಗಿದೆ. ಇವ್ರು ಎಲ್ರಿ ಬಿಟ್ಟೆ ಹೋಗ್ಬಿಟ್ರಿ ಇವರು ಗೈಸ್, ಬಿಟ್ಟೆ ಹೋಗ್ಬಿಟ್ಟ ನಮ್ಮ ಹುಡುಗ. ನಮ್ಮ 10,000 ಡಮ್ಮು. ಗೋವಲ್ಲಿ ನೀವು ಎಂಜಾಯ್ ಮಾಡಬೇಕು ಮಸ್ತಾಗೆ, ಸಕ್ಕತ್ತಾಗೆ ಚಿಲ್ ಮಾಡಬೇಕು ಅಂದರೆ ದುಡ್ಡಿರಬೇಕು. ದುಡ್ಡಿದ್ರೆ ಮಸ್ತಾಗಿರ್ಬೋದು ಅಂದ್ಕೊಳ್ರಿ. ಗೋವಲ್ಲಿ ಚೆನ್ನಾಗಿ ವೈಬ್ ಮಾಡ್ಬೋದು. ದುಡ್ಡಿಲ್ಲದೆ ಬಂದರೆ ಬರ್ಬಾದ್ ಅಂದ್ಕೊಳ್ಳಿ, ಕಷ್ಟ ಆಗ್ಬಿಡ್ತದೆ. ಯಪ್ಪ ಎಲ್ಲೋದ್ರೂ ಗೊತ್ತಿಲ್ಲ ಗೈಸ್, ಹೊಟ್ಟೆ ಹೋಗ್ಬಿಟ್ಟಾರೆ. ಏನೋ ಅಟ್ಲೀಸ್ಟ್ ವೆಯ್ಟ್ ಮಾಡಬೇಕಲ್ಲ ಅವರು. ನೋಡ್ರಿ ಹೊಟ್ಟೆ ಹೋಗ್ಬಿಟ್ಟಾರೆ. ಏನು ಚಿರತೆ ಹುಲಿ ಬಂದ್ರೂ ಮೊನ್ನೆ ಕಾಂತಾರ 2 ನೋಡ್ದಂಗೆ ಚಿರತೆ ಬಂದರೆ ಹಿಂಗೆ ಲುಕ್ ಕೊಡ್ಬೇಕು ನಾನು. ನನ್ನ ಕಣ್ಣು ನೋಡ್ಬಿಟ್ಟೆ ವಾಪಸ್ ಹೊಡ್ಬೇಕು ಅದು. ಕಾಮಿಡಿ ಮಾಡ್ತಿದ್ದೀನಿ, ನಗು ಬಂತ ಎಲ್ಲೋ ಗೊತ್ತಿಲ್ಲ, ಸುಸ್ತಾಗ್ತಾಯಿದೆ. ಅದಾಗಿದೆ ಗೈಸ್, ಇಲ್ಲಿ ನೋಡ್ರಿ. ನನ್ನ ಕಣ್ಗಂತೂ ಹೆವಿ ತಂಪು. ಕ್ಯಾಮ್ರಲ್ಲಿ ನೀವು ಅದು ಹೆಂಗೆ ಫೀಲ್ ಮಾಡೋಕ್ಕಾಗುತ್ತೋ ಎಲ್ಲೋ ಗೊತ್ತಿಲ್ಲ, ಬಟ್ ಐ ಕ್ಯಾನ್ ಫೀಲ್ ಸೋ ಮಚ್. ನಂದು ಯಾವ್ದು ಜೀವನ ನೋಡ್ರಿ ಗೈಸ್. ಇಲ್ಲಿ ಗಾಡಿ ಇದ್ರೂ ನಡ್ಕೊಂಡು ಹೋಗೋ ಪರಿಸ್ಥಿತಿ. ಟ್ರೆಕ್ಕಿಂಗು ಏನೋ ಒಂದು ಸ್ವಲ್ಪ ತಿರ್ರಿ ಅಂದರೆ ಹೊಟ್ಟೆ ಹೋಗ್ಬಿಟ್ಟವ್ರೆ. ಅಯ್ಯಪ್ಪ ಇಲ್ಲಿ ನೋಡಿ ಗೈಸ್, ಫೈನಲಿ ಸಿಕ್ತು.
ಇದ್ರೊಳಗೆ ಹೋಗ್ಬೇಕು ಅನ್ಸುತ್ತೆ, ನನಗೂ ಸರಿ ಗೊತ್ತಿಲ್ಲ. ನೋಡ್ರಿ ಇಲ್ಲಿ ಇನ್ನೂ ಒಳಗೆ ನಡ್ಕೊಂಡು ಹೋಗ್ಬೇಕು ಇಷ್ಟು ದೂರನ. ನೋಡ್ರಿ ಯಪ್ಪ ದೇವರು. ಗೈಸ್ ಫೈನಲಿ ವಿ ರೀಚ್ಡ್ ಅವರ್ ಡೆಸ್ಟಿನೇಷನ್ ಗೈಸ್. ಗೈಸ್ ಹೆಂಗಿದೆ ಯಪ್ಪ, ಫೈನಲಿ ಇಲ್ಲಿ ಬರೋಷ್ಟೊತ್ತಿಗೆ ನೋಡ್ರಿ ನಾನು ಹೆಂಗಾಗ್ಬಿಡಿ. ಬಂದೆ. ಅಲ್ಲ ಗಾಡಿ ನಿಲ್ಸ್ಬೇಕು ತಾನೆ, ಅಲ್ಲೇ ಪಾರ್ಕಿಂಗ್ ಮಾಡ್ಕೊಂಡು ಬಂದೆ. ನೀನು ಬರ್ತೀಯ? ತಗೊಳ್ರಿ ಎತ್ಕೊಳ್ರಿ. ಅವ್ರು ನಮ್ಗೆ ಕಾಯ್ತವ್ರ. ಇದ್ದ ತಕ್ಷಣ ಎಂಟ್ರಿ ನಮಗೆ ಬೋಟು ಪೀಸ್ ಅಲ್ವಾ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಇದೆಷ್ಟು ಬ್ರೋ ಯೂಶಲಿ ಪ್ರೈಸ್ ಎಷ್ಟಿಲ್ಲ ಇದಕ್ಕೆ? ಹೌದಾ, 400 ರೂಪಾಯಿ ಒಬ್ರಿಗೆ ಗೈಸ್. ನೋಡ್ರಿ ಈ ಸೈಡ್ ಬಂದಾಗ ಮಸ್ತಾಗಿ ಬೋಟಿಂಗ್ ನೋಡ್ಬೋದು. ಅಂದರೆ ಒಂದು ರೌಂಡಾ ಫುಲ್ ಒಂದು ರೌಂಡ್ ಹಾಕ್ಸ್ಕೊಬೇಕಲ್ಲ, 20 ಮಿನಿಟ್ಸ್ ರೌಂಡು. ಅಲ್ಲೋಗ್ರಿ, ಆ ಕಡೆ ಶಿಫ್ಟ್ ಆಗ್ರಿ. ಅಲ್ಲಿಂದ ಬಂದಿದ್ದಕ್ಕೂ ಒಂದು ಫುಲ್ಲು ಸಾರ್ಥಕ ಆಯಿತು. ಸೊ ಈ ಥರ ಫೀಲ್ ಮಾಡ್ತಾ ಇದ್ದೀವಿ. ಇಲ್ಲಿ ಏನಿದೆ ಗೊತ್ತಾ ಫೀಲು ಕ್ರೇಜಿ ಅಂದ್ಕಡೆ. ಇವಾಗ ಒಂದು ಬೀಚ್ ಕರ್ಕೊಂಡು ಹೋಗ್ತಾ ಇದ್ದಾರೆ, ಅದು ಯಾವುದು ಅಂದರೆ ಹನಿಮೂನ್ ಬೀಚ್ ಅಂತೆ. ಸೊ ಅದನ್ನು ತೋರಿಸ್ತಾರೆ ನಮಗೆ. ಲೈಫ್ ಜಾಕೆಟ್ ಹಾಕೋಬೇಕಾ? ಕೊಡ್ರಿ ಹಾಕೋಣ. ಕಟ್ಸಕ್ತಾ ಕ್ಯಾ ಕಟ್ಸಕ್ತೆ ಐಸಾ? ಹಾಂ ನಡಿಬೋದಂತೆ. ಮುಂದೆ ಹೋಯ್ತೀನಿ ನಾನು, ಮುಂದೆ ಹೋಗ್ಬೇಕು. ಹಾಗೆ ಜಾಸಕ್ತಕ್ಕೆ ಹಾಗೆ. ಹಾಂ ಏಕೆ ಅಟ್ಲೆ ಬಿಟ್ಕೊಬ್ರ ಇಲ್ಲಿ ಬ್ರೋ ನಿಮಿಷ ಒಂದು ವ್ಲಾಗ್ ಮಾಡ್ತೀನಿ ಗೈಸ್. ಏನು ಫೀಲು ಗೊತ್ತಾ ಇಲ್ಲಿ ನಿಂತ್ಕೊಂಡ್ರೆ ಕ್ರೇಜಿ ಅನ್ಕೊಳ್ಳಿ. ಅದು ಟಾಟಾ ಸ್ಟಾಕ್ ಅಂತಾರೆ. ಹಾಂ ಆಟೈಸೇ ಅದು. ಕೌನ್ಸ ಹನಿಮೂನ್ ಬೀಚ್? ಓ ಹನಿಮೂನ್ ಬೀಚ್ ಅಂತೆ ನೋಡ್ರಪ್ಪ. ಎಲ್ಲರೂ ಹನಿಮೂನ್ ಮಾಡ್ಕೋಬೋದು ಇಲ್ಲಿ. ಹನಿಮೂನ್ ಮಾಡ್ಕೊಂಡು ಮತ್ತೆ ರಿಟರ್ನು. ನೀರು ಕೆಳಗಾಗಿದೆಯಲ್ಲ, ಅದಕ್ಕೆ ನಿಮ್ಗೆ ಅದು ಬೀಚ್ ತರ ಕಾಣಿಸ್ತಾ ಇದೆ. ಇಲ್ಲಾಂದ್ರೆ ಆ ಕಲ್ ರೇಂಜ್ಗೆ ನೀರು ಇರುತ್ತೆ, ಬರೋಕ್ಕಾಗಲ್ಲ, ಅವ್ರ ಹತ್ರ ಹೋಗಲ್ಲ. ಫೈನಲಿ ವಿ ರೀಚ್ ದ ಡೆಸ್ಟಿನೇಷನ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆ್ಯಂಡ್ ಆಲ್ ದ ಪೀಪಲ್ಸ್. ಕಂಪ್ಲೀಟ್ ಆಯ್ತು ಗೈಸ್. ನಿಮ್ದಿಯಾಗಿ ಬಂದು ದಡ ಸೇರಿದ್ವಿ. ಸಕ್ಕದಾಗಿತ್ತು ವ್ಯೂ ಮಾತ್ರ. ಇಷ್ಟು ಕಾಡಿನ ಮಧ್ಯೆ ಇದೆ ಗೊತ್ತಾ ಈ ಪ್ಲೇಸ್ ಅಂತಲೂ ಕ್ರೇಜಿ ಗೈಸ್. ನೀವು ಇಲ್ಲಿ ಬಂದರೆ ಹೋಗ್ರಿ. ಎಷ್ಟು ಗೊತ್ತಾ ಪರ್ ಪರ್ಸನ್ ನಾವು 6 ಜನ ಬಂದಿದ್ದಲ್ವಾ, 200 ಪರ್ ಪರ್ಸನ್ ಅಂದರು. 200 ಇಂಟು 6 ಮೆಂಬರ್ಸ್ ಅಂದರೆ 1200 ರೂಪೀಸ್ ಬಿತ್ತು ನಮಗೆ. ಚೆನ್ನಾಗಿತ್ತು, ಒಟ್ಟಿನಲ್ಲಿ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. 4 ಗಂಟೆ ಇದ್ದಿದ್ದೆ ಹೆಚ್ಚು ಅಷ್ಟೇ. ಬೀಚ್ ಒಂದು ಬಾಯ್ ಗೈಸ್. ಸೊ ಇವಾಗ ಹೊಡ್ತಾ ಇದ್ದೀವಿ. ನನಗೆ ಶಿವಮೊಗ್ಗದಲ್ಲಿ ನಾವು ಟ್ರೆಕ್ಕಿಂಗ್ ಹೋಗಿದ್ವಲ್ಲ ಬಾಯ್ಸು, ಆ ಥರ ಫೀಲ್ ಕೊಡ್ತಾ ಇದೆ ನನಗೆ ಇದೆಲ್ಲ ನಡ್ಕೊಂಡು ಹೋಗ್ತಿದ್ರೆ. 6 ಗಂಟೆ ಅಲ್ಲಿಂದ ಈಚೆ ಬರೋಷ್ಟೊತ್ತಿಗೆ ನಾವು ಎಷ್ಟು ದೂರ ಬಂದಿದ್ದೀವಿ ಅಂದರೆ, ಇಲ್ಲಿಂದ ಒಂದು 60 ಕಿಲೋಮೀಟರ್ಸ್ ಕರ್ನಾಟಕ, ಕಾರವಾರ, ಅಷ್ಟು ದೂರ ಬಂದಿದ್ದೀವಿ. ಸೊ ಗೈಸ್ ಜಸ್ಟ್ ಇವಾಗ ರೂಮ್ ರೀಚ್ ಆದ್ವಿ. ಅಲ್ಲಿಂದ ಟ್ರಾವೆಲ್ ಮಾಡೋಷ್ಟೊತ್ತಿಗೆ ಫುಲ್ ಔಟ್. 80 ಕಿಲೋಮೀಟರ್ಸ್ ಸುಮ್ಮನೆ ಅಲ್ವಲ್ಲ, ಅಷ್ಟು ಸುಸ್ತಾಗೋಯ್ತು ಒಂಥರ. ಸೊ ಹಾಗಾಗಿ ನಾವು ರೂಮ್ ಬಂದ್ಬಿಟ್ವಿ. ಸೊ ನಾಳೆ ಬ್ಯಾಕ್ ಟು ಬೆಂಗಳೂರು. ಹೇಗೆ ಹೋಗೋದು ಅಂತ ಇನ್ನೂ ಸರಿ ಗೊತ್ತಿಲ್ಲ, ಟ್ರೈನ್ ಅಥವಾ ಫ್ಲೈಟು ನೋಡಬೇಕು. ಸೊ ಗೈಸ್ ಗುಡ್ ಮಾರ್ನಿಂಗ್. ಇವತ್ತು ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕಿಂತ ಮುಂಚೆ ಸ್ವಲ್ಪ ಟಿಫನ್ ಮಾಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇವಾಗ ಆಲ್ರೆಡಿ ನಾವು ಬುಕ್ ಮಾಡಿದ್ದೀವಿ. ನಾವು ಹೋಗ್ತಾ ಇರೋದೇ ಫ್ಲೈಟಲ್ಲಿ. ಫ್ಲೈಟ್ ಬಂದ್ಬಿಟ್ಟು ನಮಗೆ 9:30 ಇರೋದು ಆ್ಯಕ್ಚುಲಿ ಇವತ್ತು. ಇಲ್ಲಿ 2 ಏರ್ಪೋರ್ಟ್ ಇದೆ ಗೈಸ್, GOI ಮತ್ತು GOX ಅಂದ್ಬಿಟ್ಟು, ಮನೋಹರ್ ಅಂದ್ಬಿಟ್ಟು. ನಮ್ಮದು ಗಾಡಿ ಇರೋದು ದವೋಲಿಮಲ್ಲಿ ಏರ್ಪೋರ್ಟು. ಬಟ್ ಸ್ವಲ್ಪ ಮಿಸ್ಟೇಕ್ ಆಗಿ ಬೇರೆ ಕಡೆ ಬುಕ್ ಮಾಡಿಸ್ಬಿಟ್ಟೆ. ಸೊ ಅದು ಸ್ವಲ್ಪ ಫಾಲ್ಟ್ ಆಗಿಬಿಟ್ಟಿದೆ, ಅದೇ ಪ್ರಾಬ್ಲಮ್ ಆಗಿರೋದು ಇವಾಗ. ಸೊ ಅದು 1 ಅವರ್ ಹೇಳಿದ್ದಾರೆ ಚೇಂಜ್ ಆಫ್ ಸ್ಟೇಷನ್ ಚೆಕ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಇವತ್ತು 3,000 ಇದೆ. ಸೊ ಹಾಗಾಗಿ ನೋಡಿ ಹೋಗ್ತಾರೆ ಅಲ್ಲೇ. ಸೊ ಹಾಗಾಗಿ ಇವಾಗ ರೀಚೆಕ್ ಮಾಡಬೇಕು. ಸೌತ್ ಇಂಡಿಯನ್ ಇದಕ್ಕೆ ಬಂದಿದ್ದೀವಿ. ಮೊನ್ನೆಯಿಂದ ಮ್ಯಾಗಿ ಬಿಟ್ಟರೆ ಫ್ರೈಡ್ ರೈಸು, ಬರೀ ಈ ಥರನೇ ಫುಲ್ಲು ಮಸಾಲ ಜಾಸ್ತಿ ಇದೇ ಥರ ಇತ್ತು. ವೆಜ್ ಮೀಲು ಹೇಳಿದ್ದೀನಿ. ನಮ್ಮ ಮೀಲ್ಸ್ ಬಂತು ಇವತ್ತಿಗೆ. ಮೀಲು ಈ ಥರ ಇದೆ, ಚಪಾತಿ, ರೈಸು, ಇದೇನೋ ದಾಲ್ ಅನಿಸುತ್ತೆ. ಇದೆ ಪಾಲಿಗೆ ಬಂದಿದೆ ಪಂಚಾಮೃತ ಅಂದ್ಕೊಂಡು ಸಹ ಮಾಡೋದು ಅಷ್ಟೇ. ಇವಾಗ ಮತ್ತೆ ಸಿಗ್ತೀನಿ ತಿಂದ್ಬಿಟ್ಟು. ಇವಾಗ ಎಲ್ಲ ಪ್ಯಾಕಿಂಗ್ ಎಲ್ಲ ಮುಗೀತು. ಸೊ ಇವಾಗ ಇಲ್ಲಿಂದ ಹೊರಡುವ ಸಮಯ. ನಮ್ಮದು ಕೊನೆಗೂ ನನಗೆ ಎಲ್ಲ ವಿಚಾರಿಸಿದೆ, ಬಟ್ ಅದು ಆಗಲ್ಲ ಅಂತೆ. ನಾನು ಅದೇ ಏರ್ಪೋರ್ಟ್ಗೆ ಹೋಗಬೇಕು. ಸೊ ಅದಕ್ಕೆ ಗಾಡಿನ ಅಲ್ಲಿಗೆ ಆ ಏರ್ಪೋರ್ಟಿಗೆ ಡ್ರಾಪ್ ಮಾಡಿ ಅಲ್ಲಿಂದ 1.5 or 2,000 ಅಂತೆ. ಸೊ ಸುಮ್ಮನೆ 2,000 ರೂಪಾಯಿ ಕೊಡಬೇಕು. ಸೊ ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ. ಪ್ರಾಬ್ಲಮ್ ಆಗಿರೋದ್ರಿಂದ ಅದು ಮಾಡಲೇಬೇಕು. ಇದೇ ನೋಡಿ, ನಾವು ಇದ್ದಿದ್ದ ಜಾಗ ನೀಟಾಗಿ ತೋರಿಸಿರ್ಲಿಲ್ಲ ಅಲ್ವಾ. ಇಲ್ಲೆಲ್ಲ ರೂಮ್ಸು.
ಸೊ ಇಲ್ಲಿ ಈ ಥರ ಇದೆ ನೋಡ್ರಿ, ಆ್ಯಂಬಿಯನ್ಸ್ ಎಲ್ಲ ಸಖತ್ತಾಗಿದೆ ಆ್ಯಕ್ಚುಲಿ. ಮೇಲೂ ಸಖತ್ತಾಗಿದೆ ಪ್ಲೇಸು. ಇದು ರಿಸೆಪ್ಷನ್, ಇಲ್ಲಿ ಇದು ಎಂಟ್ರೆನ್ಸು. ಆ ಕಡೆನೂ ರೂಮ್ಸ್ ಇದೆ, ಫುಲ್ಲು ಗ್ರೀನರಿ, ಒಟ್ಟಿನಲ್ಲಿ ಸಖತ್ತಾಗಿದೆ ಅನ್ಕೊಳ್ಳಿ. ಮೇಲೆ ತೋರಿಸ್ತೀನಿ ತಡ್ರಿ ನಿಮಗೆ. ಹ್ಞೂ ಬ್ರೋ, ಇಲ್ಲಿ ನೋಡ್ರಿ ಈ ಥರ ಹಟ್ಟೆ ನನಗೆ ಇಷ್ಟ ಆಗೋದು ಯಾವಾಗ್ಲೂ. ಮಸ್ತಾಗಿರುತ್ತೆ ಅನ್ಕೊಳ್ಳಿ ಹಟ್ಟಲ್ಲಿ. ನೈಟ್ ಟೈಮ್ ಇನ್ನೂ ಸಖತ್ತಾಗಿರುತ್ತೆ. ಇಲ್ಲಿ ಸಾಂಗ್ಸ್ ಪ್ಲೇ ಮಾಡ್ತಾರೆ ಈ ಥರ. ಇಲ್ಲಿ ಹಿಂದೆ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು, ಚಿಲ್ ಮಾಡ್ಬೋದು. ಸೊ ಓಕೆ, ಇಲ್ಲಿಂದ ನಾವು ಗಾಡಿನ ತೊಗೊಂಡೋಗಿ ಡಬೋಲಿಮ್ಗೆ ಪಾರ್ಕ್ ಮಾಡಿ ಮತ್ತೆ ಅಲ್ಲಿಂದ ಕ್ಯಾಬ್ ಬುಕ್ ಮಾಡಿಕೊಂಡು ಆ ಏರ್ಪೋರ್ಟ್ಗೆ ಹೋಗಬೇಕು. ಗಾಯ್ಸ್ ಇಲ್ಲೇ ಬಂದಾಗ ಒಬ್ಬರು ಸಿಕ್ಕಿದ್ರು ನಮಗೆ. ಹೆಸರು ಸೇ ಹಾಯ್ ಟು ಮೈ ಚಾನಲ್. ಯುವರ್ ನೇಮ್? My name is Mayra. ಮೈರಾ. ಯು ಆರ್ ಫ್ರಮ್? Brazil. ಬ್ರೆಜಿಲ್. ಸೇ ಹಾಯ್, ಎಲ್ರಿಗೂ ನಮಸ್ಕಾರ. Porra. ಹಾಂ, Hi. ಎಲ್ರಿಗೂ ನಮಸ್ಕಾರ. Wow. ಕನ್ನಡ. You try. He'll teach you. Slowly you try it. Say. You too. No, I'm not from South. Yes, I look like I'm from South. ಹಾಯ್, ಎಲ್ರಿಗೂ ನಮಸ್ಕಾರ. I am druk this Mahara. ನೋ ಎಲ್ರಿಗೂ ನಮಸ್ಕಾರ. Druk ಎಲ್ಲರಿಗೂ Guru. Mascara. ನಮಸ್ಕಾರ. Namaskara. Guru. Namaskara. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು Oh no. ಮೈರಾ. Mayra. My name is Mayra. ನನ್ನ ಹೆಸರು ಮೈರಾ. Yeah, nice to meet you. Namaskara. No have nickname? ಹಾಂ, No nickname. ಮೈ ನೇಮ್ ಅಭಿ. Nick. ಅಭಿ. ಹಾಂ, ಅಭಿ. ವೈಟ್. ನೈಸ್ ಟು ಮೀಟ್ ಯು. ಇವಾಗ ಅಲ್ಲಿ ಬೈಕ್ನ ಡ್ರಾಪ್ ಮಾಡಿ ಇಲ್ಲಿಂದ ಡಬೋಲಿಮಿಂದ ಮುಪಾ ಏರ್ಪೋರ್ಟ್ಗೆ ಕಾರ್ ಹತ್ತಿದ್ದೀವಿ. ಅಲ್ಲಿ ಬಂದ ಏರ್ಪೋರ್ಟ್ಗೆ. ಥ್ಯಾಂಕ್ ಯು ಸೋ ಮಚ್. ನೋಡ್ರಿ ಎಷ್ಟು ಚೆನ್ನಾಗಿದೆ, ಕ್ಯೂಟಾಗಿ. ವಾವ್. ಆಕಾಶ ಏರ್, ಓಮನ್ ಏರ್, ಏರ್ ಇಂಡಿಯಾ, ಸ್ಪೈಸ್ ಜೆಟ್. ನೋಡ್ರಿ ಹಿಂಗೆ ಅಂತ ನೋಡ್ರಿ ಹಿಂಗಿದೆ ಏರ್ಪೋರ್ಟ್ ಗೋವಾದು. ಒಳಗೆ ಎಂಟ್ರಿ ಕೊಟ್ವಿ, ನೋಡ್ರಿ ಹೇಗಿದೆ. ಆಲ್ ಗೇಟ್ಸ್. ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡ್ಕೋಬೇಕು. ಎಷ್ಟು ಜನ ನೋಡಿ. ಈ ಟಿಕೆಟ್ ಸಿಕ್ತು ನಮಗೆ, ಎಲ್ಲ ಇಡಬೇಕು ಗೈಸ್. ಇಲ್ಲಿ ನೋಡ್ರಿ ಧ್ವನಿನಲ್ಲಿ ಎಂಟ್ರಿ ನಮ್ದು ಇವಾಗ. ಗೈಸ್ ನೋಡ್ರಿ ಎಷ್ಟು ಕ್ಯೂಟ್ ಆಗಿದೆ ಪಾಪ. ನೋಡ್ರಿ ಅಲ್ಲಿ ನೋಡ್ರಿ, ಅವ್ರ ಅಪ್ಪ ಅಮ್ಮ ಫುಲ್ ಶಾಪಿಂಗಲ್ಲಿ ಬಿಸಿ ಇದ್ರೆ ಓಡಾಡ್ಕೊಂಡು ನೋಡ್ರಿ ಅಮ್ಮ. ಕ್ಯೂಡಿಪ್ಪ, ಎಷ್ಟು ಕ್ಯೂಟ್ ಆಗಿದೆ ನೋಡ್ರಿ. ನೋಡ್ರಿ ಏರ್ಪೋರ್ಟ್ ಒಳಗೆ ಎಣ್ಣೆ ಮಾರಾಟಕ್ಕೆ ಎಷ್ಟು ಜನ ತಗೊಂಡೋಗಿ. ಗೇಟ್ 10 ಬೆಂಗಳೂರು ನೋಡಿ ಎಷ್ಟು ಜನ ಅವರು. Good evening, ladies and gentlemen. May I have your attention, please? This is a boarding announcement for Air India Express flight RX1141 from Goa to Bangalore. ಪೈಲಟ್ ಯಾರು ನೋಡ್ರಿ, ಹುಡುಗಿ. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಫ್ಲೈಟ್ ಬಿಡುತ್ತದೆ. ನೋಡ್ರಿ ಎಷ್ಟು ಚೆನ್ನಾಗಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. सामान्य रूप से सांस लेते रहें. अपना मास्क लगाने के बाद ಅವ್ರ ಪಾಪ ಸ್ಟಾರ್ಟಿಂಗಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರು ಏನೇನು ಮಾಡಬೇಕಿದ್ರೆ ಎಮರ್ಜೆನ್ಸಿ ಬಂದಾಗ ಈ ಥರ ಎಲ್ಲ ಮಾಡಬೇಕು ಅಂತ ಹೇಳಿದ್ರು. ಹಿಂದಿ ಬರುತ್ತಾ ಇಂಗ್ಲೀಷ್ ಬರುತ್ತಾ ಅಂತ ಪಾಪ ನಮ್ಮ ಹುಡುಗನ ಕೇಳಿದ್ರು. ಅವ್ನು ಎರಡೂ ಬರಲಿಲ್ಲ, ಅದಕ್ಕೆ ಹಿಂದೆ ಕೂರಿಸ್ಬಿಟ್ರು. ನನ್ನ ಪಕ್ಕ ಕೂತಿದ್ದು ಹಿಂದೆ ಕೂರಿಸ್ಬಿಟ್ರು. ಬನ್ನಿ. ಅಯ್ಯೋ ದೇವರೇ, ಇಷ್ಟು ಫೋರ್ಸ್ ಇರುತ್ತಲ್ವಾ. ಹತ್ರ ಹತ್ಬಿಟ್ವಿ ಗೈಸ್ ಮೇಲೆ. ಮೇಲೆ ಹೋಗೋವರೆಗೂ ಒಂಥರ ಇರುತ್ತೆ. ಮೇಲೆ ಹೋಗಿದ ತಕ್ಷಣ ಒಂದು ಲೆವೆಲ್ಗೆ ಚೆನ್ನಾಗಿರ್ತದೆ. ಕಾಣುತ್ತೆ ನೋಡಿ ಗೈಸ್. ವಾವ್. ಇಂಗ್ಲೀಷಲ್ಲಿ ಒಂದು ಸಾಂಗ್ ಕೇಳಿರ್ಬೋದು ನೀವು, ಯಾಕೆ ಗೊತ್ತಾ? ಒನ್ ಡೇ ವಿಲ್ ಬಿ ಯೂಸ್ಫುಲ್ ಬಿಹೈಂಡ್, ಸೊ ಲೀವ್ ಅ ಲೈಫ್ ಯು ವಿಲ್ ರಿಮೆಂಬರ್. ಮೈ ಫಾದರ್ ಟೋಲ್ಡ್ ಮೀ ವೆನ್ ಐ ವಾಸ್ ಜಸ್ಟ್ ಅ ಚೈಲ್ಡ್, ದೀಸ್ ಆರ್ ದ ನೈಟ್ಸ್ ಅಂಡ್ ದ ನೈಟ್. ಏನು ಗೊತ್ತಾ, ನಾನು 2 ಸರಿ ಟ್ರಾವೆಲ್ ಮಾಡಿರೋದು, ಎರಡೂ ನೈಟ್ ಟೈಮೇ. ಸೊ ಮಾರ್ನಿಂಗ್ ಫೀಲ್ ನೋಡಬೇಕು ಹೇಗೆ ಕಾಣುತ್ತೆ ಅಂತ. ನೆಕ್ಸ್ಟ್ ಯಾವಾಗಾದರೂ ಮಾರ್ನಿಂಗ್ ಟ್ರಾವೆಲ್ ಮಾಡ್ತೀವಿ ಗೈಸ್. ಇಷ್ಟು ಬೇಗ ನಾವು ಆಲ್ರೆಡಿ ಬೆಂಗಳೂರಿಗೆ ಬಂದ್ವಿ ನೋಡಿ. ಚಂದಿರ ತಂದ ಹುಣ್ಣಿಮೆ ರಾತ್ರಿ. ಬೈ ಟು ಫ್ಲೈಟ್. ಇಲ್ಲಿದೆ ನಮ್ಮ ಫ್ಲೈಟು, ಬರ್ರಿ.
ಬೆಂಗಳೂರಿಗೆ ಬಂದಿದ ತಕ್ಷಣ ಬೆಂಗಳೂರು ವಾತಾವರಣನೇ ನೆಮ್ಮದಿ ಅನಿಸುತ್ತೆ ಸೀರಿಯಸ್. ಸಿಸ್ಟಮು ವಾಟ್ರು ಡ್ರೈಯರ್ ಎರಡೂ ಇದೆ, 2-in-1. ಕ್ಯಾಬ್ ಸರ್ವಿಸ್ ಹತ್ತಿದ್ದೀವಿ ನೋಡ್ರಿ, ಇಲ್ಲೆಲ್ಲ ಬರೀ ಕ್ಯಾಬ್ಗಳಿದೆ, ಓಲಾ ಊಬರು ಪ್ರತಿಯೊಂದೂ. ಗೈಸ್ ಈಗ ಜಸ್ಟು ನಮ್ಮ ಬೆಂಗಳೂರಿಗೆ ನಮ್ಮ ಮನೆ ಯಲಹಂಕಕ್ಕೆ ಬಂದ್ವಿ. ಸೊ ಓಕೆ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬಿಡಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿ. ಅಬ್ಬಿ ಕ್ಯಾಡ್ಬರಿ ವ್ಲಾಗ್ಸ್, ನಿಂಗ್ ಆಫ್ ಕೇರ್ಸ್ ಯು, ಲವ್ ಯು ಗೈಸ್, ಬಾಯ್.